ಬಂದ್ ಮಾಡೈತೆ ಅಲ್ಲ ಈಕಿ ಏನಾನ ಕಳ್ತಿ Hey. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಕಾರಗೊಳ್ಳುವ ಶರಣೆ ಅತಿಥಿ ಅವಿನಾಶ್ ಶೆಟ್ಟಿ ಅವರು ವೇದಿಕೆ ಆಗಮಿಸಬೇಕು. ಅದೇ ರೀತಿ ಶರಣೆ ಪ್ರಮೀಳಾ ಅಮರಪ್ಪ ಮಂಡವಾಳ ಇವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಶರಣ ಆನಂದ್ ಚಕ್ರಸಾಲಿ ಇಂಜಿನಿಯರ್ ಅರ್ಕಸಾಲಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಾಸೋಹಗಳಾದಂತಹ ಶರಣ ಶ್ರೀ ಶಿವರಾಜ್ ಅಕ್ಕಿಯವರು ವೇದಿಕೆಗೆ ಆಗಮಿಸಬೇಕು. ಬೆಳಗಿನ ಜಾವದ ದಾಸೋಹಗಳಾದ ಶರಣ ನಾಗರಾಜ ಪಂಗಿಯವರು ವೇದಿಕೆಗೆ ಆಗಮಿಸಬೇಕು. ಈ ಬಸವ ಜಯಂತಿಯ ಕಾರ್ಯಕ್ರಮದ ಮುದ್ರಣ ಸೇವೆಯನ್ನು ನೀಡಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವಿಜೋಶಿಯವರ ಸಂಘ ಸಹಕಾರಿ ಸಂಘ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಂಜುಳಾ ತಾಯಿ ಗಡ್ಡಿಮನಿಯವರು ಈ ಎಲ್ಲ ಮನೆಯರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವ ದಯೆಯೊಂದು ಹೇ ವೀರಾವತಾರ. ಶ್ರೀ ಬಸವೇಶ ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿ ಹೋದ ದಲಿತ ಜೀವನ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಗಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋ ನಮೋ. ರಾಷ್ಟ್ರಕವಿ ಕುವೆಂಪು ಅವರ ಈ ವಾಣಿಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಂಸ್ಕೃತಿಕ ನಾಯಕ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರು ಚಿತ್ತರಗಿ ಸಂಸ್ಥಾನ ಮಠ ಪೂಜ್ಯರು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಶ್ರೀಮಾನ್ಯ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಶಿರೂರು ಪೂಜ್ಯರು ಇಷ್ಟರಲ್ಲೇ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅನುಭಾವಿಗಳಾಗಿ ಶ್ರೀಮಠದ ಅತ್ಯಂತ ಸದ್ಭಕ್ತರಾದ ಶ್ರೀಮಠಕ್ಕೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥ ಶರಣಶ್ರೀ ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇರಗಡ್ಡಿ ಅನುಭಾವಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೌರವ ಸತ್ಕಾರವನ್ನು ಶರಣೆ ಅದಿತಿ ಅವಿನಾಶ್ ಅಕ್ಕಿಯವರು ಗೌರವ ಸತ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಅದೇ ರೀತಿ ಶರಣೆ ಪ್ರಮೀಳಾ ಅಮರಪ್ಪ ಮಂಡವಾಳರ್ ಇವರು ಕೂಡ ಗೌರವ ಸತ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಶರಣ ಶ್ರೀ ಆನಂದ್ ಅರ್ಕಸಾಲಿ ಇಂಜಿನಿಯರ್ ಇವರು ಕೂಡ ಗೌರವ ಸತ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಈ ಎಲ್ಲ ಮಹನೀಯರು ವೇದಿಕೆಗೆ ಆಗಮಿಸಬೇಕಂತ ತಿಳ್ಕೊಂಡು ಹೇಳಿ ನಾನು ಈಗ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ವಚನ ಪ್ರಾರ್ಥನೆಯನ್ನು ನೀಲಾಂಬಿಕಾ ಬಳಗದ ತಾಯಂದಿರು ಬಂದು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ನಂತರದಲ್ಲಿ ಅಕ್ಕನ ಬಳಗದ ತಾಯಂದಿರ ವಚನ ಪ್ರಾರ್ಥನೆ. ಮೊದಲಿಗೆ ವಚನ ಪ್ರಾರ್ಥನೆ ನೀಲಾಂಬಿಕಾ ಬಳಗದ ತಾಯಂದಿರಿಂದ ವಚನ ಪ್ರಾರ್ಥನೆ. ಶರಣಾರ್ಥಿಗಳು. ತನುವ ಬೇಡಿ ದೊಡಿವೆ, ಮನವ ಬೇಡಿ ದೊಡಿವೆ. ತನುವ ಬೇಡಿ ದೊಡಿವೆ, ಮನವ ಬೇಡಿ ದೊಡಿವೆ. ಧನವ ಬೇಡಿ ದೊಡಿವೆ, ಧನವ ಬೇಡಿ ದೊಡಿವೆ. ನಿಮ್ಮ ಶರಣ
ಮನವ ಬೇಡಿದೋಡಿವೆ ಎನಗೆ ಬೇಕೆಂಬ ಕಾಯ ಮನದಲ್ಲಿ ಹೊಳೆದರೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ ಗಣಮಹಿಮಾ ನಿಮ್ಮ ಶರಣರ ಪಾದದಾಣೆ ಗಣಮಹಿಮಾ ನಿಮ್ಮ ಶರಣರ ಪಾದದಾಣೆ ಗಣಮಹಿಮಾ ನಿಮ್ಮ ಶರಣರ ಪಾದದಾಣೆ ಗಣಮಹಿಮಾ ನಿಮ್ಮ ಶರಣರ ಪಾದದಾಣೆ ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ ಧನವ ಬೇಡಿದೋಡಿವೆ ಧನವ ಬೇಡಿದೋಡಿವೆ ನಿಮ್ಮ ಶರಣರಿಗೆ ನಿಮ್ಮ ಶರಣರಿಗೆ ಮನವಚನ ಕಾಯದಲ್ಲಿ ನೀವಲ್ಲದೆ ಮನವಚನ ಕಾಯದಲ್ಲಿ ನೀವಲ್ಲದೆ ಅನ್ಯದ ನೆನೆದೋಡೆ ಕೂಡಲ ಸಂಗಮ ದೇವ ಅನ್ಯದ ನೆನೆದೋಡೆ ಕೂಡಲ ಸಂಗಮ ದೇವ ಮತ್ತೆ ಮರಳಿ ಭಾವವೆಂಬ ಘನಘೋರದಲ್ಲಿರಿಸಯ್ಯ ಮತ್ತೆ ಮರಳಿ ಭಾವವೆಂಬ ಘನಘೋರದಲ್ಲಿರಿಸಯ್ಯ ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ ಧನವ ಬೇಡಿದೋಡಿವೆ ನಿಮ್ಮ ಶರಣರಿಗೆ. ಈಗ ಇನ್ನೊಂದು ವಚನ ಪ್ರಾರ್ಥನೆ ಅಕ್ಕನ ಬಳಗದ ತಾಯಂದಿರಿಂದ ವಚನ ಪ್ರಾರ್ಥನೆ. ಚರಿತಕ್ಕೆ ತಾಯಾಗಿ ಎತ್ತಳು ಮಾರೆ
ಹೌದಣ್ಣ ಎಷ್ಟಿನಾಗ ಸುಂದರವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟಂಥ ಅಕ್ಕನ ಬಳಗದ ತಾಯಿಯರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ಸ್ವಾಗತ ಸಂಗಣ್ಣ ಗದ್ದಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಪ್ರಾಣ ಪರಮ ತಪಸ್ವಿ ಚಿತ್ತರಗಿಯ ಚಿಜ್ಯೋತಿ ನಿಲಯಕ ವಿಜಯ ಮಹಾಂತ ಶಿವಯೋಗಿಗಳವರನ್ನ ಮನದಲ್ಲಿ ಸ್ಮರಿಸಿಕೊಂಡು ಮಹಾಂತ ಜೋಳಿಗೆಯ ಅಧಿಕಾರವೂ ಆದ ಪರಮ ಪೂಜ್ಯ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಶ್ರೀಗಳವರ ಪಾದಗಳಿಗೆ ಹಣೆ ಮೆಳೆದು ಬಸವ ಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ಲದ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಮತ್ತು 638ನೆಯ ಮಾಸಿಕ ಶಿವಾನುಭವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸದುವಿನಯದ ಸಾಕಾರ ಮೂರ್ತಿಗಳು ಆಗಿರತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾಸ್ವಾಮಿಗಳವರು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಪೂಜ್ಯರನ್ನ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಈ ಸಮಾರಂಭಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರು ಶ್ರೀ ವಿಜಯ ಮಹಾಂತ ತೀರ್ಥ ಶಿರೂರು ಪೂಜ್ಯರು ಇದೀಗ ವೇದಿಕೆಗೆ ಬಾಗಲಕೋಟೆಯಿಂದ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿಯಿಂದ ಅವರಿಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಇನ್ನು ಜೊತೆಗೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಅನುಭವವನ್ನ ನೀಡಲಿರ್ತಕ್ಕಂತಹ ಅನುಭಾವಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಟ್ಟಿ ಮುದುಗಲ್ ಸರ್ ಅವರನ್ನು ಕೂಡ ನಾನು ಶ್ರೀಮಠದ ಪರವಾಗಿ ಬಸವ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಈ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಅವರ ಜೊತೆಗೆ ಅವರ ಆತ್ಮೀಯರು ಮತ್ತು ಶ್ರೀಮಠದ ಆತ್ಮೀಯ ಭಕ್ತರು ಆಗಿರ್ತಕ್ಕಂತಹ ಪ್ರೊಫೆಸರ್ ಸೋಮಶೇಖರ್ ಬಳಗಾನೂರ್ ಲಿಂಗ್ಸೂರ್ ಸರ್ ಅನ್ನು ಕೂಡ ನಾನು ನಮ್ಮ ಶ್ರೀಮಠಕ್ಕೆ ಅತ್ಯಂತ ಆತ್ಮೀಯವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಶ್ರೀ ವಿಜಯ ಇವತ್ತಿನ ಈ ಸಮಾರಂಭದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸಲಿರ್ತಕ್ಕಂತಹ ವಿವಿಧ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ವಿಸಿಎಕ್ಕಿ ಸ್ಮಾರಕ ಸಂಘದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಶರಣೆ ಶ್ರೀಮತಿ ಅದಿತಿ ಅವಿನಾಶ್ ಅಕ್ಕಿಯವರನ್ನ ಮತ್ತು ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಮೊನ್ನೆ ತಾನೇ PhD ಪದವಿಯನ್ನ ಸಂಪಾದಿಸಿರತಕ್ಕಂತಹ ಶರಣೆ ಶ್ರೀಮತಿ ಪ್ರಮಿಳಾ ಅಮರಪ್ಪ ಮಡಿವಾಳ ಅವರನ್ನ ಮತ್ತು ಶ್ರೀಮಠದ ಅನೇಕ ಸೇವೆಗಳಲ್ಲಿ ಭಾಗಿಯಾಗಿ ತಮ್ಮದೇ ಆಗಿರತಕ್ಕಂತಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಶ್ರೇಷ್ಠ ಎಂಜಿನಿಯರ್ ಆಗಿರ್ತಕ್ಕಂತಹ ಶ್ರೀ ಆನಂದ್ ಅರ್ಕಸಾಲಿ ಈ ಮೂವರು ಮಹನೀಯರನ್ನ ಈ ಸಭೆಗೆ ಅತ್ಯಂತ ಆತ್ಮೀಯವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಇದರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ನಾನು ಕುಮಾರ್ ವಿಜಯ್ ಸಿಂಗ್ ಶೆಟ್ಟಿ ರಾಜ್ಯ ಮಟ್ಟದ DKD ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಳಕಲ್ಲಿನ ಹೆಸರನ್ನ ಇಡೀ ನಾಡಿನ ತುಂಬ ಪಸರಿಸಿರ್ತಕ್ಕಂತಹ ವಿಜಯ್ ಸಿಂಗ್ ಶೆಟ್ಟಿ ಅವನು ನಿರ್ದೇಶಿಸಿರ್ತಕ್ಕಂತಹ ಅವರ ತಂಡದ ಸದಸ್ಯರು ಇವತ್ತು ವಚನ ನೃತ್ಯವನ್ನ ಈ ವೇದಿಕೆಯ ಮೇಲೆ ಅವರು ಪ್ರದರ್ಶಿಸಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನು ಜೊತೆಗೆ ಈ ಕಾರ್ಯಕ್ರಮದ ದಾಸೋಹಿಗಳು ಆಗಿರ್ತಕ್ಕಂತಹ ಮತ್ತು ಅವರ ತಾಯಿಯವರಾಗಿರ್ತಕ್ಕಂತಹ ಶ್ರೀಮತಿ ಸುಮಂಗಲ ಚಂದ್ರಶೇಖರ್ ಅಕ್ಕಿಯವರ ಸ್ಮರಣಾರ್ಥವಾಗಿ ಆ ದಾಸೋಹ ಸೇವೆಯನ್ನು ಕೈಗೊಂಡಿರ್ತಕ್ಕಂಥ ಶರಣ ಶಿವರಾಜ್ ಚಂದ್ರಶೇಖರಪ್ಪ ಅಕ್ಕಿ ಶಿವಕೃಪಾ ಎಂಟರ್ಪ್ರೈಸಸ್ ಇವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ.
ಇನ್ನು ಇವತ್ತಿನ ಈ ಸಮಾರಂಭದಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಭಕ್ತಿ ಸೇವೆಯನ್ನ ಸಮರ್ಪಿಸತಕ್ಕಂತಹ ಶ್ರೀಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂತಹ ಶರಣ ನಾಗಪ್ಪ ಸಿದ್ದಪ್ಪ ಅಂಗಡಿ ಶೆಟ್ಟರ್ ಇವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನು ಜೊತೆಗೆ ಇನ್ನು ಅನೇಕ ತರನಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಲಕ್ಷ್ಮಿ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇಳಕಲ್ ಅವರನ್ನ ಮತ್ತು ನಮ್ಮ ಶ್ರೀಮಠದ ಎಲ್ಲ ಅಂದರೆ ಬಸವ ಕೇಂದ್ರ, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ, ಜಾನಪದ ಪರಿಷತ್, ಶರಣ ಸಾಹಿತ್ಯ ಪರಿಷತ್ತು, ಅಕ್ಕನ ಬಳಗ, ನೀಲಾಂಬಿಕಾ ಬಳಗ, ಗಂಗಾಂಬಿಕಾ ಸೇವಾ ಬಳಗ, ಯುವ ಸೇವಾ ಬಳಗ, ಎಲ್ಲ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಸದಸ್ಯರನ್ನು ಕೂಡ, ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಿರ್ತಕ್ಕಂಥ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ರೂಳಿ ಅವರನ್ನು ಕೂಡ ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳವರನ್ನ, ಮಾಧ್ಯಮದ ಎಲ್ಲ ಬಂಧುಗಳನ್ನ ಈ ಸಭೆಗೆ ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಶ್ರೀಮಠದ ಪರವಾಗಿ ಈ ವೇದಿಕೆಯ ಪರವಾಗಿ ನಾನು ಸ್ವಾಗತಿಸಿಕೊಳ್ತಾ ನನ್ನ ಮಾತಿಗೆ ವಿರಾಮ ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೊಮ್ಮೆ ತಮಗೆ ಸ್ವಾಗತ. ಎಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದ ಸಂಗಣ್ಣ ಗದ್ದಿ ಅವರಿಗೆ ಶರಣಾರ್ಥಿಗಳು. ಇದೇ ವೇದಿಕೆಯ ಮೇಲೆ ಶಿವಶರಣ ಹರಳಯ್ಯ ಕಿರು ನಾಟಕ ಪ್ರಸ್ತುತಪಡಿಸ್ತಕ್ಕಂಥ ರಾಷ್ಟ್ರಮಟ್ಟದ ಕಲಾವಿದರು ಆಗಿರ್ತಕ್ಕಂಥ ಮಹಾಂತೇಶ್ ಗಜೇಂದ್ರ ಹಾಗೂ ಅವರ ಕಲಾವಿದರಿಗೂ ಕೂಡ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಆಗಲೇ ಅಪ್ಪಾಜಿ ಬರ್ತೀವಿ ಅಂತ ಹೇಳಿದರು. ಈ ಪ್ರಕಾರವಾಗಿ ಇವತ್ತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅನುಭವವನ್ನು ನೀಡಲಿಕ್ಕೆ ಆಗಮಿಸ್ತಕ್ಕಂಥ ದೊಡ್ಡಬಸಪ್ಪ ಹುಡೇದಗಡ್ಡಿ ಪ್ರಾಧ್ಯಾಪಕರ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಶ್ರೀ ದೊಡ್ಡಬಸಪ್ಪ ಹುಡೇದಗಡ್ಡಿ ಅವರು ಇದೇ ನೆರೆಯ ಮುರೋಳ ಗ್ರಾಮದವರು. ತಮ್ಮ ಪ್ರಾಥಮಿಕ ಪ್ರೌಢಶಾಲೆಯನ್ನು ಇಲ್ಲೇ ಮುರೋಳದಲ್ಲಿ ಮುಗಿಸ್ಕೊಂಡು ತಮ್ಮ PUC ಶಿಕ್ಷಣವನ್ನು ಇದೇ ವಿಜಯ ಮಹಾಂತೇಶ್ವರ ಕಲಾ ಮತ್ತು ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮುಗಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಅತಿಥಿಗಳು ಆಗಮಿಸಬೇಕಾಗಿತ್ತು GH ಹನ್ನೆರಡು ಸರ್ ಅವರು. GH ಹನ್ನೆರಡು ಅವರ ಶಿಷ್ಯರಾಗಿರ್ತಕ್ಕಂಥ ದೊಡ್ಡಬಸಪ್ಪನವರು ಇವತ್ತು ನಮಗೆ ಅತಿಥಿಗಳು. ತಮ್ಮ ಪದವಿಯನ್ನು ಶರಣಬಸವೇಶ್ವರ ಮಹಾವಿದ್ಯಾಲಯ ಗುಲ್ಬರ್ಗದಲ್ಲಿ ಮುಗಿಸ್ಕೊಂಡು ನಂತರ 12 ವರ್ಷ ಪ್ರೌಢಶಾಲಾ ಶಿಕ್ಷಕರಾಗಿ 90,000 ಶರಣ ಬಂಧುಗಳು ದಿನಾಲೂ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಇಂಥ ಸಾಹಿತ್ಯಗಳಲ್ಲಿ, ಶರಣ ಸಂಸ್ಕೃತಿ ಸಮಾವೇಶಗಳಲ್ಲಿ ಅನೇಕ ಅನುಭವಗಳನ್ನು ನೀಡ್ತಾ ಇದ್ದಾರೆ. ಅತ್ಯಂತ ಪಾಂಡಿತ್ಯವನ್ನು ಪಡ್ಕೊತಾ ಇದ್ದಾರೆ. ಒಟ್ಟಾರೆ ಒಳ್ಳೆಯ ಅನುಭವಿಗಳು. ಇನ್ನೂ ಶರಣರ ಪೂಜ್ಯರ ಆಶೀರ್ವಾದ ಅವರಿಗೆ ಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಪರಿಚಯಕರ ಮಾತುಗಳನ್ನಾಡಿದಂಥ ಶರಣರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ಅನುಭಾವಿಗಳಾದ ಶರಣ ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಡ್ಡಿ ಅವರಿಂದ ವಿಶೇಷ ಉಪನ್ಯಾಸ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ. ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ನಮೋ. ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ. ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರನ್ನ ಚಿತ್ತರಿಗೆಯ ಚಿಜ್ಯೋತಿ ಮಹಾಂತ ಜೋಳಿಗೆಯ ಹರಿಕಾರರಾದ ವಿಜಯ ಮಹಾಂತಪ್ಪಗಳನ್ನ ಈ ನಾಡಿನ ಎಲ್ಲ ದಾರ್ಶನಿಕರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಬಸವ ಜಯಂತಿ ಅಂಗವಾಗಿ ಹಾಗೂ 638ನೇ ಮಾಸಿಕ ಶಿವಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ
ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಗುರು ಮಹಾಂತಪ್ಪನವರ ಅಡಿದಾವರೆಗಳಿಗೆ ವಂದಿಸುತ್ತಾ, ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶಿರೂರ ಅಪ್ಪನವರ ಪಾದಾರವಿಂದಗಳಿಗೆ ಒಡಮಟ್ಟು, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಅಪ್ಪ ಬಸವನ ಜಯಂತ್ಯೋತ್ಸವ. ಅದರ ಅಂಗವಾಗಿ ನಾವು ಇವೆಲ್ಲ ಇಲ್ಲಿ ಸೇರಿದ್ದೇವೆ. ನಾಡಿನಾದ್ಯಂತ ಬಹಳ ಸಂಭ್ರಮದಿಂದ, ಬಹಳ ಸಂತೋಷದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಗೋಷ್ಠಿಗಳು, ಚರ್ಚೆಗಳು, ಉಪನ್ಯಾಸಗಳು ನಡೀತಾ ಇದೆ. ಇವತ್ತು ಪೂಜ್ಯರ ಅಪ್ಪಣೆಯಂತೆ ನನಗೆ ಇವತ್ತು ಅನುಭವ ನೀಡಲಿಕ್ಕೆ ಅವಕಾಶ ಕೊಟ್ಟಂತ ಪೂಜ್ಯರಿಗೆ ನಾನು ಎಷ್ಟು ವಂದಿಸಿದ್ರು ಸಾಲು. ಇವತ್ತು ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಪೂಜ್ಯರು ಕಳೆದ ಶಿವಾನುಭವಗೋಷ್ಠಿಯಲ್ಲಿ ಲಿಂಗಸೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ನನಗೆ ಅಪ್ಪಣೆಯನ್ನ ಮಾಡಿದ್ರು, ನೀವು ಇಲ್ಲಿಗೆ ಒಂದ್ಸಲ ದಯಮಾಡಿಸಬೇಕು ಅಂತ ಹೇಳಿ ಅಪ್ಪಣೆಯನ್ನ ಮಾಡಿದ್ರು. ಆಯ್ತು ಗುರುಜಿ, ತಮ್ಮ ಆಶೀರ್ವಾದ, ತಮ್ಮ ಅಪ್ಪಣೆ, ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನ ಪೂಜೆಗೆ ತಿಳಿಸಿದ್ದೆ. ಹೀಗಾಗಿ ಇವತ್ತು ಆ ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಪೂಜೆರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಸುದೈವ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ 12ನೇ ಶತಮಾನದ ಶರಣರ ಕುರಿತು ಚಿಂತನೆ ಮಾಡುವಂಥದ್ದು, ನಿಮ್ಮನ್ನೆಲ್ಲ ನೋಡುವಂತಹ ಸೌಭಾಗ್ಯ ನನಗೆ ಬರದು. ಇದು ಸುದೈವವೇ ಇನ್ನೇನಾಗ್ತದೆ. ಶರಣರುಗಳೇ, ನಿಮಗೆಲ್ಲ ಗೊತ್ತಿದೆ, ಈ ನಮ್ಮ ಕನ್ನಡ ನಾಡು ಇದೊಂದು ತಪೋಭೂಮಿ. ಅಸಂಖ್ಯಾತ ಶರಣರು, ದಾರ್ಶನಿಕರು, ಮಹಾನುಭಾವರು ನಡೆದಾಡಿದಂತಹ ಪುಣ್ಯಭೂಮಿ ಈ ಕನ್ನಡ ನಾಡು. ಅಂಥದ್ರಲ್ಲಿ 12ನೇ ಶತಮಾನದಲ್ಲಿ ಬದುಕಿ ಬಾಳಿ ಹೋದಂತಹ ಶಿವಶರಣರು, ವಿಶೇಷವಾಗಿ ಅಪ್ಪ ಬಸವಣ್ಣನವರು ನಡೆದಾಡಿದಂತಹ ಭೂಮಿ ಪುಣ್ಯಭೂಮಿ. ಇಂತಹ ಪುಣ್ಯಭೂಮಿಯೊಳಗೆ ನಾವು ನೀವೆಲ್ಲ ಜನಿಸಿದೀವಲ್ಲ, ನಾವೇ ಧನ್ಯರು. ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶಿರೂರು ಅಪ್ಪನವರಿಗೆ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯವಿಟ್ಟು ಪೂಜ್ಯರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, 12ನೇ ಶತಮಾನದ ಶಿವಶರಣರಲ್ಲಿ ಮೇರು ಪರ್ವತದಂತೆ ಕಂಗೊಳಿಸುವಂತಹ ವ್ಯಕ್ತಿತ್ವ ಅಪ್ಪ ಬಸವಣ್ಣನವರದು. ಕರ್ನಾಟಕದ ಸಾಂಸ್ಕೃತಿಕ ನಾಯಕರು, ಬಹಳ ಹೆಮ್ಮೆಯ ಸಂಗತಿ. ಅವರನ್ನ ಎಂದೋ ಕರೀಬೇಕಾಗಿತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ. ಈಗಲಾದರೂ ನಮ್ಮ ಸರ್ಕಾರ ಅವರನ್ನ ಗುರುತಿಸಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದ್ರಲ್ಲ, ಇದು ಎಲ್ಲರೂ ಹೆಮ್ಮೆ ಪಡುವಂತಹ ಸಂಗತಿ. ಸುಮ್ಮನೆ ಕರೀಲಿಕ್ಕೆ ಆಗೋದಿಲ್ಲ. ಇವತ್ತು ಅಪ್ಪ ಬಸವಣ್ಣನವರ ನಮ್ಮ ಕಣ್ಣು ಮುಂದೆ ಇಲ್ಲ. 12ನೇ ಶತಮಾನದ ಶಿವಶರಣರು ನಮ್ಮ ಕಣ್ಣು ಮುಂದೆ ಇಲ್ಲ. ಭೌತಿಕವಾಗಿ ಅವರು ಯಾರು ಇಲ್ಲ. ಪೂಜ್ಯ ಮಹಾಂತಪ್ಪಗಳು ನಮ್ಮ ಕಣ್ಣು ಮುಂದೆ ಇಲ್ಲ. ಈ ಸಾಧಕರು ಭೌತಿಕವಾಗಿ ಇಲ್ಲದಿದ್ದರೂ ಸಹಿತ ಅವರು ನಿಮ್ಮೆಲ್ಲರ ಆಂತರ್ಯದಲ್ಲಿ ಅವರಿದ್ದಾರೆ. ಅವರ ವಿಚಾರಗಳು ನಮ್ಮಲ್ಲಿದ್ದಾವೆ. ಅವರು ಮಾಡಿದಂತಹ, ಅವರು ಬಿಟ್ಟು ಹೋದಂತಹ ಸಾಧನೆಗಳು ನಮ್ಮಲ್ಲಿದ್ದಾವೆ. ಹೀಗಾಗಿ ಅವರು ಭೌತಿಕವಾಗಿ ಇಲ್ಲದಿದ್ದರೂ ಸಹಿತ ಅವರು ನಿಮ್ಮೆಲ್ಲರ ಮಧ್ಯದಲ್ಲೇ ಇದ್ದಾರೆ ಅಂತ ಹೇಳ್ಬೋದು.
ಚಿತ್ತರಿಗೆಯ ವಿಜಯ ಮಹಾಂತಪ್ಪನವರು, ಬಸವದಂಡ ನಾಯಕರು, ಬಸವಣ್ಣನವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆದಂತವರು. ಅವರು ನಮ್ಮ ಮುಂದೆ ಇಲ್ಲದಿದ್ರೂ ಸಹಿತ ಅವರ ಮಹಾಂತ ಜೋಳಿಗೆ ಏನದ, ಅವರ ಆದರ್ಶಗಳೇನಿದಾವೆ, ಅವರ ವಿಚಾರಗಳೇನಿದಾವೆ, ಅವು ಎಲ್ಲವೂ ನಮ್ಮ ನಿಮ್ಮಲ್ಲಿ ಇದ್ದಾವೆ ಬಂಧುಗಳೇ. ವಿಶೇಷವಾಗಿ ಮಹಾಂತಪ್ಪನವರು, ವಿಜಯ ಮಹಾಂತಪ್ಪನವರು ಮನೆ ಮನೆಗೆ ಹೋಗಿ, ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ, ನಿಮಗೆಲ್ಲ ಗೊತ್ತಿರಲಿ ಬಂಧುಗಳೇ. ನಾನು ಯಾವುದನ್ನು ಹೊಸದನ್ನ ಹೇಳಿ ಬಂದಿಲ್ಲ. ನನಗಿಂತ ಹೆಚ್ಚಿಗೆ ತಿಳ್ಕೊಂಡವರು ನೀವೆಲ್ಲರೂ ಇದ್ದೀರಿ, ಹಿರಿಯರಿದ್ದೀರಿ, ಹಿರಿಯ ಶರಣ ಬಂಧುಗಳಿದ್ದೀರಿ. ನಾನು ಒಂದಿಷ್ಟು ಅಂಬೆಗಾಲಿಡುವಂಥವನು. ವಿಷಯ ಮಾತಪ್ಪಗಳು ಮನೆ ಮನೆಗೆ ಹೋಗಿ, ಬೀದಿ ಬೀದಿಗೆ ಹೋಗಿ, ಊರು ಊರಿಗೆ ಹೋಗಿ ಭಿಕ್ಷೆಯನ್ನ ಬೇಡಿದರು. ಏನೋ ಹಣವನ್ನ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಸಂಪತ್ತು ಕೇಳಿಲ್ಲ. ಅವರು ಕೇಳಿದ್ದು ದುಶ್ಚಟಗಳನ್ನ, ಸಮಾಜವನ್ನ ಹಾಳು ಮಾಡುವಂತಹ ಈ ದುಶ್ಚಟಗಳನ್ನ ಬಿಡ್ರಿ, ಈ ಜೋಳಿಗೆಗೆ ಹಾಕ್ರಿ ಅಂತ ಹೇಳಿ ಆ ದುಶ್ಚಟಗಳನ್ನ ಬೇಡುವುದರ ಮೂಲಕ, ಅವುಗಳನ್ನ ತಮ್ಮ ಜೋಳಿಗೆಗೆ ಹಾಕಿಸಿಕೊಳ್ಳುವುದರ ಮೂಲಕ ಸಮಾಜದ ಹಿತವನ್ನ ಕಾಪಾಡಿದರು. ಎಷ್ಟೋ ಕುಟುಂಬಗಳನ್ನ ಉದ್ಧಾರ ಮಾಡಿದರು. ಅಂಥವ್ರನ್ನ ಸ್ಮರಿಸಿಕೊಳ್ಳದೆ ಇನ್ನು ನಾವು ಯಾರನ್ನ ಸ್ಮರಿಸಿಕೊಳ್ಳಲಿಕ್ಕಾಗತ್ತೆ ಇವತ್ತಿನ ದಿವಸ? ಈ 12ನೇ ಶತಮಾನದ ಶಿವಶರಣರಾಗಿರಬಹುದು, ವಿಜಯ ಮಹಾಂತಪ್ಪಗಳಾಗಿರಬಹುದು, ಇವರೆಲ್ಲ ಗೆದ್ದು ಹೋದವರು. ಹಿರಿಯರು ಒಂದು ಮಾತು ಹೇಳ್ತಾರೆ, ಗೆದ್ದು ಹೋದವರಿಗೆ ಗದ್ದಿಗೆ ಆಯಿತು, ಬಿದ್ದು ಹೋದವರಿಗೆ ಕುಣಿ ಆಯಿತು ಅಂತ. ಯಾಕಂದ್ರೆ ನಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಷ್ಟೋ ಜನ ಹಿರಿಯರನ್ನ ನಾವು 5 ವರ್ಷ, 10 ವರ್ಷ, 20 ವರ್ಷ ಅಪ್ಪಪ್ಪ ಅಂದ್ರೆ 50 ವರ್ಷಕ್ಕೆ ಮರೆತು ಬಿಡ್ತೀವಿ, ಹೌದಲ್ಲ? ಆದ್ರೆ ಈ ಶರಣರು, ಸಂತರು, ದಾರ್ಶನಿಕರು, ಈ ಮಹಾನುಭಾವರನ್ನ ಸಾವಿರಾರು ವರ್ಷಗಳಾದರೂ ನಾವು ಸ್ಮರಿಸ್ತೀವಿ. ಯಾಕಂದ್ರೆ ಅವರು ಗೆದ್ದು ಹೋದವರು. ಯಾವ ವ್ಯಕ್ತಿ ತನಗಾಗಿ, ತನ್ನ ಕುಟುಂಬಕ್ಕಾಗಿ ಸ್ವಾರ್ಥ ಭಾವದಿಂದ ದುಡಿತಾನೋ ಅವನನ್ನ ಸಮಾಜ ಬಹಳ ದಿವಸ ನೆನಪಿಡುವುದಿಲ್ರಿ. ಯಾವ ವ್ಯಕ್ತಿ ಸಮಾಜಕ್ಕಾಗಿ, ಸಮಾಜದ ಹಿತಕ್ಕಾಗಿ ತನ್ನನ್ನು ತಾನು ಅರ್ಪಿಸ್ಕೊಳ್ತಾನೋ, ಸಮಾಜಮುಖಿಯಾಗಿ ದುಡಿತಾನೋ, ಅವನನ್ನ ಸಮಾಜ ಸಾವಿರಾರು ವರ್ಷಗಳಾದರೂ ಅವನನ್ನ ಸ್ಮರಿಸ್ತದ, ನೆನಪಿನಲ್ಲಿ ಇಟ್ಕೊಳ್ತದ ಬಂಧುಗಳೇ. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ದಿವಿನಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ದಿವಿನಾದೆ, ಮಕ್ಕಳಿಗೆ ತೂಗುವ ತೊಟ್ಟಿಲಾದೆ. ನೋಡ್ರಿ, ತೂಗುವ ತೊಟ್ಟಿಲ ಆಗ್ತದ, ಕೇರುವ ಮರ ಆಗ್ತದ, ಬೀಸದಲ್ಲಿ ಗುಡ್ಡ ಆಗ್ತದ, ಮಹಾತ್ಮರ ಕೈಯೊಳಗೆ ಬೆತ್ತ ಆಗ್ತದ, ವಯಸ್ಸಾದ ಮುದುಕರಿಗೆ ಊರುಗೋಲ ಆಗ್ತದ. ಅಪ್ಪ, ಒಂದು ಹುಲ್ಲು ಕಡ್ಡಿ ಇಷ್ಟೊಂದು ಪ್ರಯೋಜನ ಐತಿ ಅಂದ್ರೆ, ನಾವಿಂತ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಪಡೆದಿದ್ದೀವಿ ಅಂದ್ರೆ ನಮ್ಮಿಂದ ಎಷ್ಟು ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಏನು ಮತ್ತೊಬ್ಬರಿಗೆ ಪ್ರಯೋಜನ ಆಗಿದ್ದೀವಿ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಗಿಡ ಮರಗಳನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ ಬಂಧುಗಳೇ. ಒಂದು ಹಸು, ಒಂದು ಪ್ರಾಣಿ ನೋಡ್ರಿ, ಹಾಲು ಕೊಡ್ತದ, ಮೊಸರು ಕೊಡ್ತದ, ಬೆಣ್ಣೆ ಆಗ್ತದ, ತುಪ್ಪ ಆಗ್ತದ, ಹೊಲಕ್ಕೆ ಗೊಬ್ಬರ ಆಗ್ತದ, ಏನೇನೋ ಕೊಡ್ತದ ಒಂದು ಹಸು, ಒಂದು ಪ್ರಾಣಿ. ನಾವು ಎಷ್ಟು ಹಾಕ್ತೀವಿ ಅಷ್ಟ ತಿನ್ಕೊಂಡು, ಎಷ್ಟು ನೀರು ಕುಡಿಸ್ತೀವಿ ಅಷ್ಟ ಕುಡಿದು ಸುಮ್ ಎಲ್ಲೋ ಕೊಟ್ಟಿಗೆಯಾಗ ಹೊರಗೆ ಕಟ್ಟಿರ್ತೀವಿ. ಇಂಥದ್ದು ನಮಗ್ ಒಳ್ಳೇದನ್ನೇ ಬಯಸ್ತದಲ್ಲ. ಕೇಳ್ತೀವಿ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನ್ಯಾರಿಗಾದೆ ಎಲೆ ಮಾನವ. ಕ್ಯಾಕೆ ಸುಖಿತ ಅಲ್ಲೋ, ನನ್ನಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆಗ್ತದ ಸರಿ, ನನ್ನ ಸಗಣಿಯಿಂದ ನೋಡು, ನನ್ನ ಸಗಣಿಯಿಂದ ಇಟ್ಟ ಸಗಣಿ ಹೊಲಕ್ಕೆ ಹಾಕಿ ಗೊಬ್ಬರ, ಚಿನ್ನದ ಬೆಳೆ ಬೆಳಿತೀಯ ನೀನು. ಒಂದಿಷ್ಟು ಒಣಗಿಸಿ ಅದನ್ನು ಮಾಡಿದ್ರ ಒಲಿ ವೃತ್ತಿ ಅಡಿಗೆ ಮಾಡ್ಬೇಕಾಗ್ತಾರೆ, ಮಾಡ್ತೀಯ ನೀನು. ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಸಂಸ್ಕಾರ ಕೊಟ್ಟಿ ಅಂತಂದ್ರೆ ಸುಟ್ರ ನೊಸಲಿಗೆ ವಿಭೂತಿ ಆಗ್ತೀನಿ ನಾನು, ಆಗ್ತದ. ನಿನ್ನ ಹಣೆ ಬರನೆ, ಕೆಟ್ಟ ಹಣೆ ಬರನೆ ಅಳಿಸಿ ಹೋಗ್ತದ. ನನ್ನ ಸಗಣಿಯಿಂದ ನನಗೆ ಇಷ್ಟು ಪ್ರಯೋಜನ ಆಯ್ತಲ್ಲೋ, ನಿಂದ ಏನಪ್ಪ ಸಾಧನೆ ಅಂತ ಪ್ರಶ್ನೆ ಕೇಳ್ತ. ಏನು ಮಾಡಿದಪ್ಪ ನೀನು? ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ ನೀನು? ಬರೀ ಸಾಹಿತನ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಅಂತ ಹೇಳಿ ಇದ್ರಾಗ ಮುಳುಗಿ ಭವಿಯಾಗಿ ಜೀವನ ಕಳ್ಬಿಟ್ಟಲ್ಲೋ. ಶರಣ ಹೇಳ್ತಾರ,
ಭವಿಯೊಂದು ಕುಲ ಭಕ್ತನೊಂದು ಕುಲ. ಭವಿ ಯಾರು? ಬರೀ ನಾನು ನಂದು ಒಂದು ಬಡದೇ ಸಾಯ ಭವಿ. ಭವಿತನವನ್ನ ಕಳ್ಕೊಂಡು ಭಕ್ತರಾಗಬೇಕು ಅಂದ್ರೆ ಶರಣರ ಚಿಂತನೆಗಳನ್ನ ವಚನಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಬಂದಿದೆ ಪ್ರಾಣಿಗಳು ಪಕ್ಷಿಗಳು ಎಷ್ಟೊಂದು ಪ್ರಯೋಜನಕಾರಿ ಅದಾವಂದ್ರೆ ಮನುಷ್ಯರಿಂದ ಎಷ್ಟು ಪ್ರಯೋಜನ ಇರಬಾರದು ಆಲೋಚನೆ ಮಾಡಬೇಕು. ಹೀಗಾಗಿ ಇಂತಹ ಆಚರಣೆಗಳನ್ನ ಮಾಡೋದ್ರ ಮೂಲಕ, ಇಂತಹ ಗೋಷ್ಠಿಗಳನ್ನ ಚರ್ಚೆಗಳನ್ನ ಮಾಡೋದ್ರ ಮೂಲಕ, ಶರಣರ ವಿಚಾರಗಳನ್ನು ನಾವು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಹಾಕಿಕೊಳ್ಳೋದ್ರ ಮೂಲಕ ಒಂದಿಷ್ಟು ನಾವು ಬದಲಾವಣೆಯನ್ನು ಬಯಸಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಹೇಳ್ತಾರಲ್ಲ, ಜಡ ಆಗಬಾರದು, ನಾವು ಜಂಗಮ ಆಗಬೇಕು. ಹೊಸದನ್ನ ಸ್ವೀಕರಿಸುವಂತಹ ಗುಣ ನಮ್ಮಲ್ಲಿರಬೇಕು. ಹೀಗಾಗಿ ಹೊಸ ಹೊಸ ವಿಚಾರಗಳನ್ನ ನಾವು ಮೈಗೂಡಿಸಿಕೊಂಡು ನಾವು ಬೆಳಿಬೇಕು, ನಮ್ಮ ಸಮಾಜನೂ ಬೆಳಿಬೇಕು. ನಾವು ನೀವೆಲ್ಲ ಸೇರಿ ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ಅನ್ನೋದಕ್ಕಿಂತ ನಮ್ಮಿಂದ ಎಷ್ಟು ಶಕ್ತಿ ಮೀರಿ ಅವುಗಳನ್ನು ನಾವು ಮೈಗೂಡಿಸಿಕೊಂಡು ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಸಮಾಜ ಪರಿವರ್ತನೆ ಮಾಡೋದ್ರಲ್ಲಿ ನಾವು ನೀವು ಎಲ್ಲ ಭಾಗಿಯಾಗಬೇಕಾಗ್ತದೆ ಬಂಧುಗಳೇ. ಯಾಕಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೈಗೂಡಿಸಿದಾಗನೇ ಅದು ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಂಗ ಒಂದಿಷ್ಟು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಬಾಳು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಬೆಳಗಿಸ್ಕೊಳ್ಬಹುದು, ಹೊಸದನ್ನ ಮೂಡಿಸ್ಕೊಳ್ಬಹುದು, ಸಮಾಜಕ್ಕೆ ನಮ್ಮದೇ ಆದಂತಹ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯರಿಗೆ ನಾನು ವಂದಿಸುತ್ತಾ, ತಾವೆಲ್ಲರೂ ಇಲ್ಲಿವರೆಗೆ ಸಮಾಧಾನದಿಂದ ಶಾಂತ ಚಿತ್ತತೆಯಿಂದ ನನ್ನ ಮಾತುಗಳನ್ನು ಸಹಿಸಿಕೊಂಡು ತಾವೆಲ್ಲರೂ ಆಲಿಸಿದ್ದಕ್ಕಾಗಿ ತಮಗೂ ಸಹಿತ ನಾನು ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ತಮ್ಮ ಪಾದಗಳಿಗೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.